ನಮಸ್ಕಾರ ಎಲ್ಲರಿಗೂ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಮಳ ಗ್ರಂಥ ಪಾರಾಯಣದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಪರಿಮಳ ಗ್ರಂಥದಿಂದ ಒಂದು ಅನುಷ್ಠಾನವನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಖಂಡಿತವಾಗಿಯೂ ಈ ಅನುಷ್ಠಾನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಸಿದ್ಧಿ ಮಾಡ್ಕೋಬಹುದು. ಯಾವ ರೀತಿ ಮಾಡಬೇಕು, ಹೇಗೆ ಶುರು ಮಾಡಬೇಕು, ಏನೇನೆಲ್ಲ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೂ ಕೂಡ ಎಲ್ಲೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಸಂಪೂರ್ಣ ವಿಡಿಯೋನ ನೀವು ನೋಡಲೇಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅವರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂಥವ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನೀವೇ ನೋಡಬಹುದು. ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ. ವಿಡಿಯೋವನ್ನು ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಮಳ ಗ್ರಂಥದ ಒಂದು ಅನುಷ್ಠಾನವನ್ನು ಹೇಳ್ಕೊಡ್ತೀನಿ. ವಿಶೇಷವಾಗಿ ಇಲ್ಲಿ ಬೇಕಾಗಿರೋದು ನಿಮಗೆ ಈಗಾಗಲೇ ಹೇಳ್ತಾ ಇದ್ದೀನಿ, ಪರಿಮಳ ಗ್ರಂಥ. ಪರಿಮಳ ಗ್ರಂಥಕ್ಕೆ ಬಹಳ ಮಹತ್ವ ಇರುವುದು, ತುಂಬಾನೇ ಮಹತ್ವ ಇರುವುದು. ಯಾಕಂದರೆ ಸಾಕ್ಷಾತ್ ಗುರುರಾಯರೇ ರಚಿಸಿರುವಂಥ ಗ್ರಂಥ ಇದು. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಮಳ ಗ್ರಂಥವನ್ನು ಎಲ್ಲಿ ತಗೋಬೋದು ಅಂತ ವಿಡಿಯೋನ ಮಾಡ್ತೀನಿ. ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮಗೆ. ಈ ಅನುಷ್ಠಾನಕ್ಕೆ ನಮಗೆ ವಿಶೇಷವಾಗಿ ಬೇಕಾಗಿರುವಂಥದ್ದು ಪರಿಮಳ ಗ್ರಂಥ. ಹೇಗೆ ಈ ಪರಿಮಳ ಗ್ರಂಥನ ಉಪಯೋಗಿಸ್ಕೊಂಡು ನಮ್ಮ ಅನುಷ್ಠಾನವನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಸಂಕಲ್ಪಗಳನ್ನು ಹೇಗೆ ಮಾಡಿಕೊಳ್ಳುವಂಥದ್ದು ಅಂತ ಅಂದರೆ, ನಮ್ಮ ಇಷ್ಟಾರ್ಥಗಳನ್ನು ಹೇಗೆ ಈಡೇರಿಸಿಕೊಳ್ಳೋದು ಅಂತ ಅಂದರೆ, ಮೊದಲು ಒಂದು ಗುರುವಾರ, ಗುರುರಾಯರ ವಾರ. ವಿಶೇಷವಾದಂಥ ಗುರುವಾರದಂದು ನಾವು ರಾಯರಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು. ಪರಿಮಳ ಗ್ರಂಥವನ್ನು ಕೂಡ ರಾಯರ ಮುಂದೆ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ, ವಿಶೇಷವಾಗಿ ರಾಯರಿಗೆ ತುಳಸಿ ಮಾಲವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಪ್ರಿಯವಾದಂಥ ನೈವೇದ್ಯವನ್ನು ಮಾಡಿ ರಾಯರಲ್ಲಿ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಬಹಳ ಸುಲಭವಾದಂಥ ಅನುಷ್ಠಾನ, ಅಷ್ಟೇ ಪರಿಣಾಮಕಾರಿಯಾದ ಅನುಷ್ಠಾನ ಫ್ರೆಂಡ್ಸ್. ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು. ನಿಮ್ಮ ಕಷ್ಟ ಸುಖಗಳು ಏನಿದೆ, ಯಾವ ಕೆಲಸ ಆಗಬೇಕಾಗಿದೆ, ನಿಮಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಬೇಕಾ, ಸಂತಾನದ ಸಮಸ್ಯೆ ಇದೆಯಾ, ಮದುವೆ ಆಗಿಲ್ವಾ, ಮನೇದೇನಾದರೂ ತೊಂದರೆ ಆಗಿದೆಯಾ, ನಿಮ್ದೇನೇ ತೊಂದರೆಗಳಿರಲಿ ಅದನ್ನು ರಾಯರಲ್ಲಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನನಗೆ ಈ ರೀತಿ ಕಷ್ಟ ಇದೆ ಗುರು ರಾಯರೇ, ನಿಮ್ಮ ಪರಿಮಳ ಗ್ರಂಥವನ್ನು ನಾನು 48 ದಿನ ಪಾರಾಯಣ ಮಾಡ್ತೀನಿ. ನನಗೆ ನೀವು ಸ್ವಪ್ನದ ಮೂಲಕ ನನ್ನ ಒಂದು ಕಷ್ಟಕ್ಕೆ ದಾರಿಯನ್ನು ತೋರಿಸ್ಬೇಕು. ಇಲ್ಲದಿದ್ದರೆ ಸಾಕ್ಷಾತ್ ನೀವೇ ಬಂದು ನನ್ನ ಕಷ್ಟಗಳನ್ನು ಪರಿಹಾರ ಮಾಡಬೇಕು. ಇಲ್ಲ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿಕ್ಕೆ ಒಂದು ಮಾರ್ಗವನ್ನು ತೋರಿಸ್ಬೇಕು ಅಂತ ಹೇಳಿ ನೀವು ರಾಯರಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಆದರೆ ಈ ಅನುಷ್ಠಾನ ಮಾಡೋದಕ್ಕೆ ಬಹಳ ವಿಶೇಷವಾಗಿ ನೀವು ನಿಯಮವನ್ನು ಪಾಲಿಸಬೇಕು. ನಿಯಮವನ್ನು ಪಾಲನೆ ಮಾಡಲೇಬೇಕು ಫ್ರೆಂಡ್ಸ್. ಯಾಕಂದರೆ ಪರಿಮಳ ಗ್ರಂಥದ ಪಾರಾಯಣ ಅಂದರೆ ಬಹಳ ಸುಲಭವಾದ ಮಾತಲ್ಲ ಇದು. ಯಾಕಂದರೆ ಪರಿಮಳ ಗ್ರಂಥ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ಗ್ರಂಥ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮೈಲಿಗೆಯನ್ನು ಮಾಡ್ಕೋಬಾರ್ದು. ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಖಂಡಿತವಾಗಿಯೂ 48 ದಿನ ಮನೆಯಲ್ಲಿ ಮಾಡೋ ಹಾಗೆ ಇಲ್ಲ. ನೀವು ಕೂಡ ಸೇವನೆಯನ್ನು ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ಎರಡನೆಯದಾಗಿ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡಬೇಕಾದ್ರೆ ನೀವು ಕ್ರಮಬದ್ಧವಾಗಿ ಪಾರಾಯಣ ಮಾಡಬೇಕು. ಒಂದು ಅಕ್ಷರನ್ನು ಕೂಡ ನೀವು ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು, ತಪ್ಪಾಗಿ ಓದಬಾರ್ದು ಅದನ್ನು. ಹಾಗಾಗಿ ಬಹಳ ಸ್ಪಷ್ಟನೆಯಿಂದ ನೀವು ಆ ಒಂದು ಅಕ್ಷರಗಳನ್ನು ಓದಬೇಕಾಗುತ್ತೆ. ಮತ್ತು ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡುವಂಥದ್ದು ಬಹಳ ಶ್ರೇಷ್ಠತೆ. ಈ ರೀತಿ ನೀವು ಪರಿಮಳ ಗ್ರಂಥವನ್ನು ಬಹಳ ಯಾವುದೇ ರೀತಿ ತಪ್ಪಿಲ್ಲದೆ ಓದುವಂಥದ್ದು, ಆ ರೀತಿ ಓದಬೇಕಾಗುತ್ತೆ. ಮತ್ತು ಮೂರನೆಯದಾಗಿ ಮೈಲಿಗೆ ಆದವರು ಹೆಣ್ಮಕ್ಳುಗಳು ಏನು ಮಾಡಿ ಅಂತ ಅಂದರೆ, ನಿಮ್ಮ 5 ದಿನ ನೀವು ಆ ಪರಿಮಳ ಗ್ರಂಥವನ್ನು ಮುಟ್ಟಬಾರ್ದು. ಇನ್ ಕೇಸ್ ನೀವು 48 ದಿನ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡ್ತಿದ್ದೀನಿ ಅಂತ ಅಂದರೆ 5 ದಿನ ಅಥವಾ ನಿಮಗೆ ಎಷ್ಟು ದಿನಕ್ಕೆ ಆ ಒಂದು ಕ್ರಿಯೆ ನಿಲ್ಲುತ್ತೆ ಅಲ್ಲಿವರೆಗೂ ಕೂಡ ನೀವು ಪರಿಮಳ ಗ್ರಂಥವನ್ನು ಮುಟ್ಟಬಾರ್ದು. ತದನಂತರ ನೀವು ಪಾರಾಯಣವನ್ನು ಶುರು ಮಾಡಬೇಕು. ಆದರೆ ಎಣಿಕೆಯನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಯಾಕಂದರೆ ಹೆಣ್ಮಕ್ಳಾದರೆ ನಾವು ಈ ಒಂದು ರೀತಿ ಇದ್ದೇ ಇರುತ್ತೆ ಪ್ರತಿ ತಿಂಗಳು ನಮಗೆ. ಹಾಗಾಗಿ ಆ ದೋಷ ಆಗೋದಿಲ್ಲ. ನಮಗೆ ಒಂದು ಮಂಡಲದ ಪೂಜೆ ಎಲ್ಲ ಮಾಡುವಾಗ ಆ ರೀತಿ ದೋಷ ಆಗೋದಿಲ್ಲ. ಇನ್ನು ಗಂಡು ಮಕ್ಕಳಾದರೆ ಖಂಡಿತವಾಗ್ಲೂ ಶಾಸ್ತ್ರವನ್ನು ಫಾಲೋ ಮಾಡಲೇಬೇಕು. ಈ ರೂಲ್ಸ್ನೆಲ್ಲ ನೀವು ಖಂಡಿತವಾಗಿಯೂ ಫಾಲೋ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಯಾವ ಟೈಮಲ್ಲಿ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡಬೇಕಾಗುತ್ತೆ ಅಂತ ಅಂದರೆ, ನಿಮಗೆ ಸಾಧ್ಯವಾದರೆ ಬೆಳಗ್ಗೆ ಹೊತ್ತು ಪಾರಾಯಣ ಮಾಡಿ, ಇಲ್ಲದಿದ್ದರೆ
ಸಂಜೆನೂ ಕೂಡ ನೀವು ಬಂದು ಪಾರಾಯಣ ಮಾಡಬಹುದು. ಆದರೆ ಸಂಜೆ ಪಾರಾಯಣ ಮಾಡೋರು ಮತ್ತೊಮ್ಮೆ ಸ್ನಾನವನ್ನ ಮಾಡಿಕೊಂಡು ಮನೆಯಲ್ಲಿ ಶುಚಿಯಾಗಿ ಪಾರಾಯಣವನ್ನ ಮಾಡಿ. ಯಾಕಂದ್ರೆ ನಾವು ಹೊರಗಡೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತೀವಿ, ಯಾರ್ಯಾರನ್ನ ಮುಟ್ಟಿಸ್ಕೊಂಡಿರ್ತೀವಿ. ಹಂಗಾಗಿ ಮೈಲಿಗೆಯಿಂದ ನೀವು ಪರಿಮಳ ಗ್ರಂಥದ ಪಾರಾಯಣವನ್ನ ಮಾಡಬೇಕಾಗುತ್ತೆ. ಮನೆಯಲ್ಲಿ ಬಹಳ ಶುದ್ಧರಾಗಿ ಪರಿಮಳ ಗ್ರಂಥವನ್ನ ಪಾರಾಯಣ ಮಾಡಬೇಕು. ಗುರುವಾರದಿಂದನೇ ನೀವು ಈ ಒಂದು ಪಾರಾಯಣವನ್ನ ಶುರು ಮಾಡುವಂಥದ್ದು. ಯಾಕೆ ಗುರುವಾರದಿಂದನೇ ಮಾಡಬೇಕು ಅಂತ ಅಂದ್ರೆ, ಗುರುವಾರ ಗುರುಗಳ ಒಂದು ವಿಶೇಷವಾದಂತಹ ವಾರ. ಸಾಧ್ಯವಾದರೆ ನೀವು ಪ್ರತಿದಿನವೂ 48 ದಿನವೂ ನೀವು ಮಠಕ್ಕೆ ಹೋಗಿ ಬರುವಂಥದ್ನ ಮಾಡಿ. ಬಹಳಷ್ಟು ಒಳ್ಳೆಯದು. ಪ್ರತಿದಿನ ಮಠಕ್ಕೆ ಹೋಗೋಕ್ಕಾಗಲ್ಲ, ನಮಗೆ ತುಂಬಾ ದೂರ ಇದೆ ಅಂತ ಹೇಳಿದ್ರೆ ಅನ್ನೋರು ಪ್ರತಿ ಗುರುವಾರ ಆದ್ರೂ ನೀವು ಮಠಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್. ಒಂದು ವಿಶೇಷವಾದಂಥ ಅನುಷ್ಠಾನ ಇದು. ಪರಿಮಳ ಗ್ರಂಥದ ಪಾರಾಯಣ ಅನುಷ್ಠಾನ ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡುವಂಥ ಅನುಷ್ಠಾನ. ಆದರೆ ನಾನು ಈಗ ಹೇಳಿದಂತೆ ಎಲ್ಲ ರೂಲ್ಸ್ ನಿಯಮಗಳನ್ನು ಖಂಡಿತವಾಗ್ಲೂ ಪಾಲನೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಪರಿಮಳ ಗ್ರಂಥ ಅಷ್ಟು ಶ್ರೇಷ್ಠತೆ ಅಂತ ಅನ್ನುವಂಥದ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಾಗಲೇ ತಪ್ಪು ಉಚ್ಚಾರಣೆ ಮಾಡಬಾರ್ದು. ಉಚ್ಚಾರಣೆ ಮುಖೇನ ನೀವು ಪರಿಮಳ ಗ್ರಂಥದ ಪಾರಾಯಣದ ಬೋಧನೆ ತಗೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿ ಬೋಧನೆ ತಗೊಂಡ್ರೆ ನಾವು ಓದುವಾಗ ಯಾವುದೇ ರೀತಿ ತಪ್ಪಾಗಲ್ಲ, ಯಾವುದೇ ರೀತಿ ತಪ್ಪಾಗಿ ಉಚ್ಚಾರಣೆ ಮಾಡುವುದಿಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡುವಾಗ ನಾನು ಎಷ್ಟೇ ಬಹಳ ಸರಿಯಾಗಿ ಮಾತಾಡಬೇಕು, ತುಂಬ ಜಾಗರೂಕತೆಯಿಂದ ಮಾತಾಡಿದರೂ ಕೂಡ ಈ ರೀತಿ ನೀವು ತಪ್ಪಾಗಿ ಹೇಳಿದ್ದೀರಾ, ಈ ರೀತಿ ಸ್ಪಷ್ಟನೆಯಿಂದ ಹೇಳಿದ್ದೀರಾ ಅಂತ ನೀವು ನನಗೆ ತಿಳಿಸ್ತಾನೆ ಇರ್ತೀರಾ. ಹಾಗಾಗಿ ರಾಯರ ಗ್ರಂಥವನ್ನು ಓದಬೇಕಾದ್ರೂ ಕೂಡ ಆ ರೀತಿ ತಪ್ಪುಗಳು ಆಗಬಾರ್ದು ಅಂತ ಹೇಳಿ ನಾವು ಮಾತಾಡುವಾಗ ಕಂಟಿನ್ಯೂಸ್ಲಿ ನಾವು ಮಾತಾಡ್ತಾ ಇರ್ತೀವಿ. ಹಾಗಾಗಿ ಕೆಲವೊಂದು ಕಡೆ ಆ ರೀತಿ ತಪ್ಪುಗಳು ಖಂಡಿತವಾಗ್ಲೂ ಆಗುತ್ತೆ ಮನುಷ್ಯರ ಕೈಲಿ. ಆದ್ರೆ ನಾವು ಪರಿಮಳ ಗ್ರಂಥವನ್ನು ನೋಡ್ಕೊಂಡು ಹೇಳೋದ್ರಿಂದ ತಪ್ಪು ಉಚ್ಚಾರಣೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಹೇಳಿದ್ದು ಆಚರಣೆ ಮುಖೇನ ಬೋಧನೆ ತಗೊಳ್ಳಿ ಅಂತ ಹೇಳಿ. ಕೇಸ್ ನೀವು ಮನೇಲೆ ನಾನು ಮಾಡ್ತೀನಿ, ನನಗೆ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರುತ್ತೆ ಅಂತ ಅನ್ನುವವರು ಖಂಡಿತವಾಗಿಯೂ ಓದಿ. ಅದೇ ಪ್ರತಿದಿನವೂ ನೀವು ಓದುವಾಗ ಜಾಗರೂಕರಾಗಿರಬೇಕು. ನಿಮ್ಮ ಮನೆಯಲ್ಲಿ ಇರುವಂತವ್ರು ಯಾರು ಕೂಡ ಮಾಂಸಾಹಾರ ಸೇವನೆಯನ್ನ ಮಾಡಬಾರದು. ಇನ್ನು 48 ದಿನ ಆದ್ಮೇಲೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಾಂಸಾಹಾರ ಮನೆಯಲ್ಲಿ ಸೇವನೆ ಮಾಡ್ತೀವಿ ಅಂತ ಅಂದ್ರೆ ನೀವು ಪಾರಾಯಣ ಮಾಡಬಾರ್ದು. ಈ ಪರಿಮಳ ಗ್ರಂಥವನ್ನ ನೀವು ರಾಯರ ಮುಂದೆ ಇಟ್ಟು ಯಥಾ ಪ್ರಕಾರ ಪೂಜೆ ಪುನಸ್ಕಾರವನ್ನ ಮಾಡ್ಕೊಳ್ಬಹುದೇ ಹೊರತು ಪಾರಾಯಣ ಮಾಡೋದಕ್ಕೆ ಬರೋದಿಲ್ಲ. ಇನ್ ಕೇಸ್ ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಅದೆಲ್ಲ ಮಾಡೋದಿಲ್ಲ ಮೇಡಮ್, ನಾವ್ ಯಾರು ತಿನ್ನೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಪಾರಾಯಣ ಮಾಡಿ, ಬಹಳ ಒಳ್ಳೆಯದು. ಇನ್ ಕೇಸ್ ಅವೆಲ್ಲ ಮಾಡ್ತೀವಿ ಅಂತ ಅಂದ್ರೆ ಮಾತ್ರ ನೀವು ಪಾರಾಯಣ ಮಾಡುವಂಥದ್ದು ಬೇಡ ಮನೆಯಲ್ಲಿ. ಯಾಕಂತಂದ್ರೆ ಈ ಪರಿಮಳ ಗ್ರಂಥವನ್ನ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನ ಪಾರಾಯಣ ಮಾಡಬೇಕಾದ್ರೆ ಬಹಳ ಜಾಗರೂಕರಾಗಿರ್ಬೇಕು. ಎಲ್ಲವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ರಾಯರು ಅಂತ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುವಂತದ್ದು, ಅವರ ಕೃಪೆ, ಅವರ ಜೀವನ ಶೈಲಿ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂತದ್ದು. ಕೆಲವೊಂದನ್ನ ನಾವು ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನ ಮಾಡಬಾರ್ದು. ಯಾರೋ ಒಬ್ರು ಹೇಳಿದ್ರು, ಮುಟ್ಟು ದೇಹಕ್ಕೆ ಮನಸ್ಸಿಗೆ ಅಲ್ಲ ಅಲ್ವಾ, ರಥವನ್ನ ಮಾಡ್ಬೋದು ಅಂತ ಹೇಳಿ. ಆ ರೀತಿ ಯಾವ ಶಾಸ್ತ್ರ ಪುರಾಣ ಉಲ್ಲೇಖಗಳಲ್ಲೂ ಕೂಡ ಇಲ್ಲ ನಾವು ಮುಟ್ಟಾದಾಗ ರಥವನ್ನು ಮಾಡ್ಬೋದು, ಅನುಷ್ಠಾನವನ್ನು ಮಾಡ್ಬೋದು ಅಂತ ಹೇಳಿ. ಯಾವುದೇ ಶಾಸ್ತ್ರದಲ್ಲೂ ಉಲ್ಲೇಖ ಮಾಡಿರುವಂತದ್ದು ನಾನಂತೂ ನೋಡಿಲ್ಲ, ಕೇಳಿಲ್ಲ. ನಮಗ್ ಗೊತ್ತಿರುವಂತದ್ದು ಇಷ್ಟೇ, ಮುಟ್ಟಾದಾಗ ಪೂಜೆ ಕಾರ್ಯಗಳನ್ನ ಯಾವುದೇ ರೀತಿ ನಾವು ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ನಾವು ಮೈಲಿಗೆ ಆಗಿರ್ತೀವಿ ಅಂತ ಹೇಳಿ ನಮಗೆ ಗೊತ್ತಿರುವಂತದ್ದು. ಅದನ್ನ ಮೀರಿ ನೀವೇನಾದ್ರೂ ಮಾಡ್ತೀವಿ ಅಂತಂದ್ರೆ ಅದರ ಪಾಪಗಳನ್ನ ನೀವೇ ಹೊತ್ಕೊಳ್ತೀರಿ. ಅದರಲ್ಲಿ ಬೇರೆ ಯಾರದ್ದು ಕೂಡ ಪಾಲಿರೋದಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವೊಂದನ್ನ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಅದನ್ನ ನೀವು ಮಾಡದೇ ಇರೋದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ತಿಳಿದವರು ಇದನ್ನ ಹೇಳಿರ್ತಾರೆ, ನಾವು ಅದನ್ನ ತಿಳಿದುಕೊಂಡು ಈ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಯಾವುದೇ ರೀತಿ ತಪ್ಪಾದ ಮಾಹಿತಿಯನ್ನು ಕೊಡೋದಿಲ್ಲ. ಬಹಳ ತಿಳಿದು ಬೇರೆಯವರನ್ನ ಕೇಳಿ ತಿಳ್ಕೊಂಡು ಈ ಮಾಹಿತಿಯನ್ನು ಕೊಡುವಂಥದ್ದು. ಕೆಲವೊಂದನ್ನ ಮಾಡಬಾರ್ದು ಅಂತ ಹೇಳಿದ್ರೆ ಮಾಡಲೇಬಾರ್ದು ಫ್ರೆಂಡ್ಸ್. ಹಾಗಾಗಿ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ಆ ದೇವರಿಗೆ ನೀವು ಮಾಡಿದ್ದು ಇಷ್ಟ ಆದರೆ ಫಲವನ್ನು ಕೊಡ್ತಾನೆ, ಇಲ್ಲ ಅಂದರೆ ಅದರ ಕರ್ಮ ಫಲಗಳನ್ನು ಕೂಡ ನೀವೇ ಅನುಭವಿಸ್ಬೇಕಾಗುತ್ತೆ. ಆ ಒಂದು ದೋಷಗಳನ್ನು ಕೂಡ ನೀವೇ ಒತ್ಕೋಬೇಕಾಗುತ್ತೆ ಹಾಗೆಲ್ಲ ಮಾಡಿದಾಗ. ಹಾಗಾಗಿ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಗ್ರಂಥ ಪಾರಾಯಣ ಮಾಡ್ತೀನಿ ಅಂತ ಹೇಳಿದ್ರೆ ಮಾಂಸಾಹಾರ ಸೇವನೆ ಬೇಡ ಆಯ್ತಾ. ನೀವು ಅದನ್ನ ಬಿಟ್ಟಿರೋಕ್ಕಾಗಲ್ಲ, ನಮಗೆ ನಾವು ಮಾಂಸಾಹಾರ ಸೇವನೆ ಮಾಡ್ತೀವಿ, ಮನೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಗ್ರಂಥನ ಪಾರಾಯಣ ಮಾಡಬೇಡಿ. ಬರೀ ಮನೆಯಲ್ಲಿ ಗ್ರಂಥನ ಇಟ್ಟು ಪೂಜೆಯನ್ನು ಮಾಡಿ ಅಷ್ಟೇ.
ಇದಾಗಿತ್ತು ಇವತ್ತಿನ ವಿಡಿಯೋ ಮಾಹಿತಿ. ಖಂಡಿತ ಒಂದು ಒಳ್ಳೆಯ ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಈ ಅನುಷ್ಠಾನವನ್ನು ನೀವು ತುಂಬ ನಿಯಮ ಪಾಲನೆಯಿಂದ ಮಾಡಿ ಎಲ್ಲರಿಗೂ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.